ಚೆಕ್ ಇನ್ ಪ್ರೊಸೆಸ್ಸಲ್ಲಿ ಏನೇನು ಮಾಡ್ತಾರೆ ಅಂದರೆ, ನಮ್ಮ ಲಗೇಜ್ ಇಷ್ಟೇ ವೆಯ್ಟ್ ಇರಬೇಕು ಅಂತ ಇರುತ್ತೆ. ಡೈರೆಕ್ಟ್ ನಮ್ಮ ಡೆಸ್ಟಿನೇಷನಲ್ಲೇ ಸಿಗೋದು ನಮಗೆ. ಇದನ್ನ ಈ ಸೈಡ್ ಹಿಡ್ಕೊಂಡ್ರೆ ಮಾತ್ರ ನೀರು ಬರ್ತದೆ, ಇಲ್ಲಾಂದ್ರೆ ಬರೋದಿಲ್ಲ ಅದು. ನಮ್ಮ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ನಮಸ್ಕಾರ ಭಾರತ, ನಾನು ನಿಮ್ಮ ಪ್ರೀತಿಯ ಮಲ್ಲೇಶ್. ಫ್ಯಾಮಿಲಿಗೆ ಬಾಯ್ ಹೇಳಿ ಒಳಗಡೆ ಬಂದು ಚೆಕ್ ಇನ್ ಪ್ರೊಸೆಸ್ ಸ್ಟಾರ್ಟ್ ಮಾಡಿದ್ವಿ. ಎಲ್ಲರೂ ಹೊಸ ಲೈಫ್ಗೆ ಎಂಟ್ರಿ ಕೊಡೋಕ್ಕೆ ತುಂಬ ಎಕ್ಸೈಟ್ ಆಗಿದ್ದರು. ಅದರಲ್ಲಂತೂ ಪ್ರವೀಣ್ ಬ್ರೋ ತುಂಬ ಅಂದರೆ ತುಂಬಾ ಖುಷಿಯಾಗಿದ್ದರು. ಚೆಕ್ ಇನ್ ಪ್ರೊಸೆಸ್ಸಲ್ಲಿ ಏನೇನು ಮಾಡ್ತಾರೆ ಅಂದರೆ, ನಮ್ಮ ಲಗೇಜ್ ಇಷ್ಟೇ ವೆಯ್ಟ್ ಇರಬೇಕು ಅಂತ ಇರುತ್ತೆ. ಅದನ್ನ ಚೆಕ್ ಮಾಡಿ ನಮಗೆ ಬೋರ್ಡಿಂಗ್ ಪಾಸ್ ಕೊಡ್ತಾರೆ. ಆ್ಯಂಡ್ ನಮ್ಮ ಬ್ಯಾಗ್ಸ್ಗೆ ನಮ್ಮ ನೇಮ್ ಟ್ಯಾಗ್ ಹಾಕಿ ಲಗೇಜ್ ಸರ್ವಿಸ್ಗೆ ಕಳಿಸ್ಕೊಡ್ತಾರೆ. ಇನ್ನು ಆ ಲಗೇಜ್ ಡೈರೆಕ್ಟ್ ನಮ್ಮ ಡೆಸ್ಟಿನೇಷನಲ್ಲೇ ಸಿಗೋದು ನಮಗೆ. ಒಂದು ವೇಳೆ ಏನಾದರೂ ನಮಗೆ ಕನೆಕ್ಟಿಂಗ್ ಫ್ಲೈಟ್ ಇತ್ತು ಅಂದರೆ ಲಗೇಜ್ನ ಇನ್ನೊಂದು ಫ್ಲೈಟ್ಗೆ ಅವರೇ ಟ್ರಾನ್ಸ್ಫರ್ ಮಾಡ್ತಾರೆ. ಇದೆಲ್ಲ ಮುಗಿಸಿ ನಾನು ಮತ್ತು ಕಾವು ನೀರು ಹಿಡ್ಕೊಬರೋಣ ಅಂತ ಹೋದ್ವಿ. ಫ್ರೆಂಡ್ಸ್, ಇದನ್ನ ಈ ಸೈಡ್ ಹಿಡ್ಕೊಂಡ್ರೆ ಮಾತ್ರ ನೀರು ಬರ್ತದೆ, ಇಲ್ಲಾಂದ್ರೆ ಬರೋದಿಲ್ಲ ಅದು. ನಮ್ಮ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಸಾಕ್ಬಿಡು. ನೋಡಿ ಗಾಯ್ಸ್, ಇಲ್ವಾ ನೋಡಿಲ್ಲ ನೋಡಿ ಗಾಯ್ಸ್, ಅದು ಹಾಫ್ ತುಂಬಿತು. ಸೊ ಐ ಡೋಂಟ್ ಹ್ಯಾವ್ ಎನಿ ಪೇಷನ್ಸ್, ಸೋ ಮಚ್ ಪೇಷನ್ಸ್ ಟು ಫಿಲ್ ಇಟ್. ಸೊ she have patience but she don't know how to fill. see, going and coming, going and coming, but it's coming now. ಯಾರು ನೀರಕ್ಕೆ ಬರ್ದು. ಬ್ಯಾಂಗ್ಳೂರು ಏರ್ಪೋರ್ಟ್ ಮಾತ್ರ ಮಸ್ತ್ ಇದೆ. ಆ ಮಾಡರ್ನ್ ಡಿಸೈನು, ಗ್ರೀನರಿ ಆ್ಯಂಡ್ ವರ್ಲ್ಡ್ ಕ್ಲಾಸ್ ಇನ್ಫ್ರಾಸ್ಟ್ರಕ್ಚರ್ನ ಪರ್ಫೆಕ್ಟ್ ಕಾಂಬಿನೇಷನ್. ಅದನ್ನ ನೋಡೋಕ್ಕೆ ಒಂಥರ ಚೆಂದ. ಅದಾದಮೇಲೆ ಇಮಿಗ್ರೇಷನ್ ಪ್ರೊಸೆಸ್ಗೆ ಅಂತ ಹೋದ್ವಿ. ಇಮಿಗ್ರೇಷನ್ ಪ್ರೊಸೆಸ್ ಅಂದರೆ ಫಾರಿನ್ ಕಂಟ್ರಿಗೆ ಎಂಟ್ರಿ ತೊಗೊಳ್ಳೋಕ್ಕೆ ಏರ್ಪೋರ್ಟ್ನಲ್ಲಿ ಪಾಸ್ಪೋರ್ಟ್ ಮತ್ತು ವೀಸಾನ ವೆರಿಫೈ ಮಾಡ್ತಾರೆ. ಜೊತೆಗೆ ನಾವೇನಾದರೂ ವರ್ಕ್ಗೆ ಅಂತ ಹೋಗ್ತಿದ್ರೆ ನಮ್ಮ ವರ್ಕ್ ಕಾಂಟ್ರಾಕ್ಟ್ ಕೂಡ ಅವರು ವೆರಿಫೈ ಮಾಡ್ತಾರೆ. ಸೊ ಅವ್ರಿಗೆ ಆನ್ಸರ್ ಮಾಡಿ ಅವ್ರಿಗೆ ಓಕೆ ಅಂದರೆ ಅವರು ನಮ್ಮ ಪಾಸ್ಪೋರ್ಟ್ಗೆ ಸೀಲ್ ಒತ್ತಿ ನಮಗೆ ಮುಂದೆ ಕಳಿಸ್ಕೊಡ್ತಾರೆ. ಶಶಿ ಯಾವ ಬ್ರ್ಯಾಂಡ್ ಬೇಕು? ನಿಮ್ಮ ಅಪ್ಪ ಕೊಡ್ತಾನೆ. ನಾನು ಕುಡಿಯೋ ಬ್ರ್ಯಾಂಡ್ ಇಲ್ಲ. ಓಟಿನಾ ಓಸಿ ಇಲ್ಲ, ಬೆಂಗಳೂರು ಅಷ್ಟೇ. ಎಲ್ಲದೂ ನೋಡಿಕೊಂಡು ಮುಂದೆ ಹೋದ್ವಿ. ಅಲ್ಲಿ ಮೇಲ್ಗಡೆ LED ಸ್ಕ್ರೀನ್ ಹಾಕಿದ್ರು. ಆ ವ್ಯೂ ಮಾತ್ರ ತುಂಬ ಸಖತ್ತಾಗಿತ್ತು. ಅಲ್ಲಿಂದ ಎಲ್ಲರೂ ಬೋರ್ಡಿಂಗ್ ಗೇಟ್ ಹತ್ರ ಹೋದ್ವಿ. ಬೋರ್ಡಿಂಗ್ ಗೇಟ್ ಹತ್ರ ನಮ್ಮ ಫ್ಲೈಟ್ ಅನೌನ್ಸ್ ಆಗೋವರೆಗೆ ವೆಯ್ಟ್ ಮಾಡಿ ನಮ್ಮ ಬೋರ್ಡಿಂಗ್ ಪಾಸ್ ಸ್ಕ್ಯಾನ್ ಮಾಡಿ ಒಳಗಡೆ ಹೋದ್ವಿ. ನಮ್ಮ ನಾಕ್ಸ್ ಬ್ರೋ ಆ್ಯಂಡ್ ಶಶಿ ಫುಲ್ ಎಕ್ಸೈಟ್ ಇದ್ದರು. ಯಾಕಂದರೆ ಅವ್ರದ್ದು ಕೂಡ ಫಸ್ಟ್ ಫ್ಲೈಟ್ ಜರ್ನಿ, ಅದರಲ್ಲೂ ಇದು ಇಂಟರ್ನ್ಯಾಷನಲ್ ಫ್ಲೈಟ್. ಯಾರವಳು ಹುಡುಗಿ ದೇವತರ ಅವಳೆ ಒಂದು ಮಣ ಮೇಕಪ್ ಮಾಡ್ಕೊಂಡು ಬೋರ್ಡಿಂಗ್ ಗೇಟ್ C2 ಇಂದ ಡೈರೆಕ್ಟ್ ಫ್ಲೈಟ್ಗೆ ಬೋರ್ಡ್ ಆದ್ವಿ.